ವೆಲ್ಕಮ್ ಬ್ಯಾಕ್ ಟು ವಿಹಾನ ಗೌಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಮನೆಯಲ್ಲಿ ಇದ್ದಿದ್ದೆಲ್ಲ ಗ್ರೋಸರೀಸು ಖಾಲಿ ಆಗಿದ್ದರಿಂದ ನಮ್ಮ ಅತ್ತೆನೂ ನಮ್ಮ ಮಾವನು ಗ್ರೋಸರಿ ತೊಗೊಂಬರೋಕ್ಕೆ ತುರುವೇಕೆರೆಗೆ ಹೋಗಿದ್ದವರು ಎಲ್ಲ ಬೇಕಾಗಿದ್ದು ಗ್ರೋಸರೀಸ್ ಎಲ್ಲ ತಂದಿದ್ರು. ಸಾಂಬಾರು ಪುಡಿ ಕೂಡ ಖಾಲಿ ಆಗಿದ್ದರಿಂದ ಸಾಂಬಾರು ಪುಡಿ ಕೂಡ ಮಾಡ್ಕೊಬೇಕಾಗಿತ್ತು. ಒಟ್ಟಿಗೆ ಎಲ್ಲ ಗ್ರೋಸರೀಸು ತಂದಿದ್ರು. ಅದನ್ನೆಲ್ಲ ಎತ್ತಿಡಬೇಕಾದ್ರೆ ನಮ್ಮ ಪಾಪು ಕೂಡ ಹೆಲ್ಪ್ ಮಾಡ್ತಿದ್ಲು ಗ್ರೋಸರೀಸ್ನ ಎತ್ತಿಡೋಕ್ಕೆ. ಫಸ್ಟು ಸಾಂಬಾರು ಪುಡಿಗೆ ಬೇಕಾಗಿರೋ ಐಟಮ್ನೆಲ್ಲ ಬೇರೆ ಚೀಲಕ್ಕೆ ಹಾಕಿಟ್ಟು ನಮ್ಮ ಮನೆಗೆ ಬೇಕಾಗಿರೋ ಐಟಮ್ನೆಲ್ಲ ಒಂದು ಚೀಲಕ್ಕೆ ಹಾಕಿಟ್ಕೊತಾ ಇದ್ದೆ. ಪಾಪು ಕೂಡ ಹೆಲ್ಪ್ ಮಾಡ್ತಿದ್ಲು. ಆ ಮಧ್ಯದಲ್ಲಿ ಅವಳಿಗೆ ಬನಾನ ತಿನ್ನೋಕ್ಕೆ ಬನಾನ ಸಿಪ್ಪೆನೆಲ್ಲ ತೆಗೆದುಕೊಟ್ಟಿದ್ದಕ್ಕೆ ಅವರೇ ಕೂತ್ಕೊಂಡು ಬನಾನ ತಿಂತಾಯಿದ್ರು. ನೆಕ್ಸ್ಟು ಮಸಾಲ ಬಾಕ್ಸಲ್ಲಿ ಕೂಡ ಎಲ್ಲ ಐಟಮ್ ಖಾಲಿ ಆಗಿರೋದ್ರಿಂದ ಮಸಾಲಾನ ಹಾಕ್ಕೊತಿದ್ದೆ. ಏಲಕ್ಕಿ, ಮೆಣಸು, ಚಕ್ಕೆ, ಲವಂಗ ಮತ್ತು ಅನಾನಸ್ ಹೂವನ್ನ ನಾನು ಈ ಮಸಾಲ ಬಾಕ್ಸಲ್ಲಿ ಇಟ್ಕೊತೀನಿ. ಅದೆಲ್ಲ ಖಾಲಿಯಾಗಿದ್ದರಿಂದ ಅನಾನಸ್ ಹೂವು, ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು ಎಲ್ಲನೂ ಹಾಕಿ ಇಟ್ಕೊಂಡೆ. ಅದು ಆದಮೇಲೆ ನಾನು ಬೂಸ್ಟ್ ಕುಡಿಯೋದ್ರಿಂದ ಬೂಸ್ಟ್ ಕೂಡ ಖಾಲಿ ಆಗಿಬಿಟ್ಟಿತ್ತು. ಅದು ತಂದಿದ್ರು, ಅದನ್ನೆಲ್ಲ ಪ್ಯಾಕೆಲ್ಲ ಹೊಡೆದು ಅದು ಕೂಡ ಹಾಕಿ ಎತ್ತಿಟ್ಟೆ. ನೆಕ್ಸ್ಟು ಗಸಗಸೆ ಕೂಡ ಖಾಲಿ ಆಗಿಬಿಟ್ಟಿತ್ತು, ಯೂಸ್ ಮಾಡೋಕ್ಕೆ ಕೂಡ ಇರಲಿಲ್ಲ. ಸೊ ಅದರಿಂದ ಅದನ್ನೆಲ್ಲ ಬಾಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡೆ. ಕಾಫಿ ಪೌಡರ್ ಕೂಡ ಖಾಲಿ ಆಗಿದ್ದರಿಂದ ಕಾಫಿ ಪುಡಿ ಕೂಡ ಪ್ಯಾಕ್ ಹೊಡೆದು ಹಾಗೆ ಇಡ್ತೀನಿ. ಕೆಲವರು ಕವರಲ್ಲೇ ಇಡ್ತಾರೆ, ನಾನು ಹಾಗೆ ಡೈರೆಕ್ಟಾಗಿ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಏರ್ ಟೈಟ್ ಬಾಕ್ಸ್ ಆದ್ರಿಂದ ಯಾವುದೇ ಪ್ರಾಬ್ಲಮ್ ಆಗೋಲ್ಲ. ನೆಕ್ಸ್ಟ್ ಎಣ್ಣೆ ಹಾಕ್ತಾಯಿದ್ದೆ. ಎಣ್ಣೆ ಹಾಕೋದೇ ದೊಡ್ಡ ಸಮಸ್ಯೆ ಅಂತಲೇ ಹೇಳ್ಬೋದು. ಅದು ಸನ್ಫ್ಯೂರ್ ನಾವು ಯೂಸ್ ಮಾಡೋದು, ಅದು ಚೆಲ್ಬಿಡುತ್ತೆ ಅನ್ನೋ ಭಯ ಇರುತ್ತೆ. ಹಾಕಬೇಕಾದ್ರೆ ನೋಡಿ ಈ ಥರ ಹಾಕಿದ್ರೆ ಅದು ಕಾಮನ್ನಾಗಿ ಚೆಲ್ಲುತ್ತೆ. ಬಟ್ ನಾವು ಕಟ್ ಮಾಡಿರೋ ಪ್ಲೇಸ್ ಕೆಳಗಡೆಯಿಂದ ಸ್ವಲ್ಪ ಜಾಗ ಅದನ್ನು ಒಳಗೆ ಪ್ರೆಸ್ ಮಾಡಿ ನಾವು ಕೈ ಹಿಡ್ಕೊಂಡು ಎಣ್ಣೆ ಹಾಕೋದ್ರಿಂದ ಒಂದು ತೊಟ್ಟು ಕೂಡ ಎಣ್ಣೆ ಚೆಲ್ಲಲ್ಲ ಅಂತಲೇ ಹೇಳ್ಬೋದು. ನೋಡಿ ನಾನು ಇಲ್ಲಿ ತೋರಿಸಿದ್ದೀನಿ. ಆ ಥರ ಹಾಕೋದ್ರಿಂದ ಒಂದೇ ಒಂದು ಹನಿ ಕೂಡ ವೇಸ್ಟ್ ಆಗೋಲ್ಲ ಎಣ್ಣೆ. ಹಾಗೆ ನಾನು ಎಣ್ಣೆನ ಹಾಕ್ತೀನಿ. ನಮ್ಮ ಮನೇಲಿ ನಾನೇ ಎಣ್ಣೆ ಹಾಕೋದು. ಹೀಗೆ 2-3 ಪ್ಯಾಕ್ ಕಟ್ ಮಾಡಿ ಎಣ್ಣೆ ಹಾಕಿ ಎಣ್ಣೆ ಕೂಡ ಎತ್ತಿಟ್ಟಾದಮೇಲೆ